ನಾನು ನನ್ನ ಕಾಲೇಜ್ ಡೇಸಲ್ಲಿ ಒಬ್ಬ ಹುಡುಗಿನ ಪ್ರೀತಿಸಿದ್ದೆ. ಯಾಕೋ ಓ ಅಂತೀರಾ? ನಾನು ಪಬ್ಲಿಕ್ ಲೈಫಲ್ಲಿ ಇದ್ದಾಗ ನಿಜ ಮಾತಾಡಬೇಕು. ನಾನು ಒಬ್ಬ ಹುಡುಗಿನ ಪ್ರೀತಿಸಿದ್ದೆ. ಆ ಹುಡುಗಿನ ಹೆಸರು ಹೇಳು. ಯಾಕೋ ಮಗನೇ ಬಂದು ಮೋಟಿವೇಟ್ ಮಾಡ್ತಿದ್ದೀನಿ. ನನ್ನ ಸಂಸಾರ ಚೆನ್ನಾಗಿರೋದು ಇಷ್ಟ ಇಲ್ವಾ? ಅಲ್ವಾ? ನಾವು ಮೋಟಿವೇಶನಲ್ ಸ್ಪೀಕರ್ಸು ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಕ್ಕಲ್ಲ, ಅಂದ್ರೆ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಮನೆ ಹಾಳು ಮಾಡೋ ಕೆಲ್ಸಕ್ಕೆ ಎಷ್ಟು ಇನ್ಸ್ಪಿರೇಷನ್ ನೋಡಿ. ಬಿಡಿ, ಆ ಹುಡುಗಿ ಹೇಳುದು ಭಾಳಷ್ಟು ಜನ ಅರ್ಥ ಮಾಡ್ಕೋಬೇಕು. ನಿನಗೆ ಅಪ್ಪ ಅಮ್ಮ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ದುಡ್ಡಿಲ್ಲ, ನಮ್ಮ ಮನೇಲಿ ಒಪ್ಪಲ್ಲ ಅಂತ ಬಿಟ್ಟು ಹೋದ್ಲು. ಅವತ್ತು ನನಗೆ ಬೇಜಾರಾಯಿತು. ನನಗನ್ನಿಸ್ತು ಇವತ್ತು ನನ್ನ ತಾಯಿ ಅಷ್ಟೇ ಆ ಹುಡುಗಿ ಶ್ರೇಷ್ಠಳು. ಯಾಕೆಂದ್ರೆ ಎಷ್ಟಾದರೂ ನಾನು ಇಷ್ಟಪಟ್ಟು ಹುಡುಗಿ ನಾನೇ ಬೈಕೊಂಡ್ರೆ ಹೆಂಗ್ ಮಗ? ಯಾಕಿದು ಮಾತಾಡ್ತಾ ಇದ್ದೀನಿ ಗೊತ್ತಾ? ಈ ಪದ ಯಾಕೆ ಹೇಳೋದು ಗೊತ್ತಾ? ರಿಲೆವೆಂಟ್ ಕಾಲ್ಪನಿಕ ಎಕ್ಸಾಂಪಲ್ ಇದು. ನೀನು ಇಷ್ಟಪಟ್ಟು ಹುಡುಗಿ ನಿನ್ನ ಬಿಟ್ಟು ಹೋದಾಗ ಅವಳ ತೇಜೋವಧೆ ಮಾಡಬೇಡ. ಯಾಕೆಂದ್ರೆ ಅವಳಿಗೂ ತಂದೆ ತಾಯಿ ಅಣ್ಣ ತಮ್ಮಂದಿರಿರ್ತಾರೆ. ನಾಳೆ ಸಂದರ್ಭ ಕೂಡ್ಲಿಲ್ಲ, ಮದುವೆ ಆಗಕ್ಕಾಗ್ಲಿಲ್ಲ. ಮತ್ತೆ ಬಹಳಷ್ಟು ಜನ ಮದುವೆ ಆಗ್ತೀರಾ, ನೀವು ನೋಡಿದ್ದೀರಾ? ಮದುವೆ ಈ ಸಲ ಮದುವೆಗೆ ಹೋದಾಗ ನೋಡಿ, ಏನು ಹುಡುಗ ನಗ್ನಗ್ತ ಸರ್ ಊಟ ಮಾಡ್ಕೊಂಡು ಹೋಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತಿರ್ತಾನೆ. ಹುಡುಗಿ ಸಪ್ಪಗಿರ್ತಾಳೆ, ಒಂಥರ ಅಳೋ ಮುಖ ಹಾಕೊಂಡಿರ್ತಾಳೆ. ಹುಡುಗ ನಗ್ನಗ್ತಾ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾನೆ, ಹುಡುಗಿ ಅಳೋ ಮುಖ ಹಾಕೊಂತಾಳೆ. ಯಾಕೆ ಅಂದ್ರೆ ಹುಡುಗನ ಲೈಫಲ್ಲಿ ಅದು ಲಾಸ್ಟ್ ಟೈಮ್ ನಗೋದು, ಹುಡುಗಿ ಲೈಫಲ್ಲಿ ಲಾಸ್ಟ್ ಟೈಮ್ ಅಳೋದು. ಅದು ಅದಕ್ಕೆ ಲಾಸ್ಟ್ ಟೈಮ್ ಸ್ವಲ್ಪ ಎಕ್ಸೈಟ್ ಆಗಿ ನಗ್ತಿರ್ತಾರೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಬಟ್ ದೇ ಆರ್ ಬ್ರೋಕನ್ ಅಂತ ಅರ್ಥ ಮಗ. ಸೆಂಟೆನ್ಸ್ಗಳ ಎಕ್ಸ್ಟೆನ್ಷನ್ ಓದ್ಕೋಬೇಕು. ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ, ಭೂಮಿಯಲ್ಲಿ ಹೊಡೆದೋಗ್ತಾ ಇದಾವೆ. ಯಾಕೆ ಇವೆಲ್ಲ ಹೇಳ್ತೀನಿ ಅಂದ್ರೆ, ನಾನು ಹೆಣ್ಮಕ್ಳಿಗೊಂದು ಮಾತು ಹೇಳ್ತೀನಿ. ಅಮ್ಮ, ನಿನ್ನ ವಯಸ್ಸಿಗೆ ಬಂದಾಗ ನಿನ್ನ ಬಾಯ್ ಫ್ರೆಂಡು ನಿನ್ನ ಬೈಕ್ ಹಿಂದೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಕ್ತಾನೆ. ನೀನು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಮಪ್ಪ ನಿನ್ನ ಬೈಕ್ ಮುಂದೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಕ್ದ. ಯಾಕೆ ಗೊತ್ತಾ? ನಿಮ್ಮ ಅಪ್ಪಗೆ ನೀನು ಮುಂದೆ ಇರಬೇಕು ಅಂತ ಆಸೆ, ನಿಮ್ಮ ಹುಡುಗನಿಗೆ ನೀನು ಹಿಂದೆನೇ ಇರಲಿ ಅಂತ ಆಸೆ. ಹಿಂದೆನೇ ಇರಲಿ ಅಂತ ಆಸೆ. ಯಾಕೆ ಗೊತ್ತಾ? ಒಂದು ಕರೆಕ್ಟಾಗಿ ಒಂದು ನೆನ್ಪಿಟ್ಕೊಂಡ್ಬಿಡಿ. ಎಸ್, ನಾವು ಯಾರನ್ನೋ ಒಬ್ಬರನ್ನ ಇಷ್ಟಪಡ್ತೀವಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀವಿ. ಯಾವ್ದಾದ್ರು ಮೂವಿ ಎಮೋಷನಲ್ ಸಾಂಗು BGM ಹಾಕೊಂಡಾಗ ಇನ್ನು ಸ್ವಲ್ಪ ಫೀಲ್ ಆಗ್ತೀವಿ. ಬಟ್ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಅವ್ರು ಜನ್ಮ ಕೊಟ್ಟಿರೋ ತಂದೆ ತಾಯಿ ತೀರ್ಕೊಂಡ್ರು, ಮಕ್ಕಳು ಈ ಪ್ರಪಂಚದಲ್ಲಿ ಗೆಲ್ತಾ ಇದ್ದಾರೆ, ಯಶಸ್ವಿ ಆಗ್ತಿದ್ದಾರೆ. ಇಷ್ಟಪಟ್ಟು ಹುಡುಗ, ಇಷ್ಟಪಟ್ಟು ಹುಡುಗಿ ಬಿಟ್ಟೋಗಿದ ತಕ್ಷಣ ಬದುಕೋದು ಕಷ್ಟ ಅಲ್ಲ. ಟೈಮ್ ಹೀಲ್ಸ್, ಟೈಮ್ ಡೀಲ್ಸ್. ಆ ಸಮಯನ ದಾಟಬೇಕಷ್ಟೇ, ದಾಟಬೇಕು. ಏನು ಮಾಡೋಕ್ಕಾಗಲ್ಲ. ಸ್ಟ್ರಾಂಗ್ ಆಗಿರ್ಬೇಕು. ಮತ್ತೆ ಲೈಫಲ್ಲಿ ಯಾವತ್ತಾದರೂ ಎಕ್ಸಾಮಲ್ಲೋ ಲವ್ವಲ್ಲೋ ಫೇಲ್ಯೂರ್ ಆದರೆ ಸತ್ತೋಗ್ಬಿಡಿ. ಅಕಸ್ಮಾತ್ ಸತ್ತೇ ಹೋಗ್ಬೇಕು ಅನ್ಸಿದ್ರೆ ಈ ಡೈಲಾಗ್ ನೆನ್ಪಿಟ್ಕೊಳ್ಳಿ. ಬೈ ಮಿಸ್ಟೇಕ್ ನೀನು ಸತ್ತೋದ್ರೆ ಮತ್ತೆ ಹುಟ್ಟುತ್ತೀಯ LKG ಇಂದ ಹಾಕ್ಬಿಡ್ತಾರೆ. ಬಹಳ ಕಷ್ಟ ಹೇಳ್ತಾ ಇದ್ದೀನಿ. ಇವಾಗ ನೆಟ್ಟಿಗೆ PUCಗೋ ಡಿಗ್ರಿಗೋ ಮಾಸ್ಟರ್ ಡಿಗ್ರಿಗೋ ಬಂದು ಪಾಸ್ ಮಾಡ್ಕೊಂಡ್ ಬಂದಿದ್ಯಾ, ಸತ್ತೋದ್ರೆ ಗ್ಯಾರಂಟಿ ಹುಟ್ಟುತ್ತೀಯ LKG ಇಂದ. ಇವಾಗ CBSE ಸಿಲೆಬಸ್ ಬೇರೆ, ಬಹಳ ಮತ್ತೆ ಓದಿಸ್ತಾರೆ ಮನೆಯಲ್ಲಿ.